ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಬುಧವಾರ ಚಾರ್ಟ್ ಸ್ಟಾಕು ಇವತ್ತು ಬರ್ತಾ ಇದೆ. ನಿನ್ನೆ ಬ್ಯುಸಿ ಆಗಿದ್ದ ಕಾರಣದಿಂದಾಗಿ ಇವತ್ತು ನಿಫ್ಟಿ ಎಕ್ಸ್ಪೈರಿ ಆಗಿರುತ್ತೆ. ಯಾವ ರೀತಿಯಾಗಿದೆ ಮಾರ್ಕೆಟ್ ಏನು ಕತೆ ಅಂತ ನೋಡ್ತಾ ಹೋಗೋಣ. ನಿನ್ನೆ ನಿಫ್ಟಿನಲ್ಲಿ ಒಂದು ಪಾಸಿಟಿವ್ ಕ್ಲೋಸಿಂಗ್ ಆಗಿದೆ ನೋಡಿ. ಒಂದಿನ ಗ್ರೀನು ಒಂದಿನ ರೆಡ್ ಇದೇ ಥರ ಪೇಂಟ್ ಬೆಳೀತಾ ಇದೆ. ನಿಫ್ಟಿ ಒಂದು ಕ್ಲಿಯರ್ ಇಂಡಿಕೇಶನ್ ಕೊಟ್ಟಿಲ್ಲ. ಆದರೆ ನಿನ್ನೆ ಬಂದಿರುವಂಥ ಕ್ಲೋಸಿಂಗು ಒಳ್ಳೆ ಕ್ಲೋಸಿಂಗು. ನಿನ್ನೆ ಮೆಟಲ್ ಸೆಕ್ಟರ್ ತುಂಬ ಒಂದು ಪಾಸಿಟಿವ್ ಸೆಕ್ಟರ್ ಆಗಿತ್ತು. ಸೊ ಹಿಂಡಾಲ್ಕೋದಲ್ಲಿ 5% ಅಪ್ ಬಂದಿತ್ತು. ಅದೇ ರೀತಿಯಾಗಿ ಅಪೋಲೋ ಹಾಸ್ಪಿಟಲ್ಸು ರಿಸಲ್ಟ್ ದಿನ ಏನೂ ಬರಲಿಲ್ಲ, ಇದು ಫ್ಲಾಟ್ ಆಗಿತ್ತು. ರಿಸಲ್ಟ್ ಆದಮೇಲೆ ನೋಡಿ 8% ಆಲ್ಮೋಸ್ಟ್ ಇಂಥ ನಿಫ್ಟಿ 50 ಕಂಪ್ನಿಗಳಲ್ಲಿ 7% 8% ಬಂದರೆ ಖಂಡಿತವಾಗ್ಲೂ ಅದು ಮಾರ್ಕೆಟಿಗೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಜೊತೆಗೆ ಫಾರ್ಮಾ ಸೆಕ್ಟರ್ ಕೂಡ ಈ ಕಡೆಗೆ ಶಿಫ್ಟ್ ಆಗಿಬಿಟ್ಟಿದೆ. ಯಾಕಂದರೆ ಟರ್ನ್ ಓವರ್ ಮೇಲೆ ಅಂತ ನಾವು ಕೊಟ್ಟಿರೋದ್ರಿಂದ ಸಿಪ್ಲಾ ಇದು ಎಲ್ಲ. ಬಟ್ ಟರ್ನ್ ಓವರ್ ವೈಸು ನೋಡೋದಾದ್ರೆ ನಿನ್ನೆ ಅಪೋಲೋ ಹಾಸ್ಪಿಟಲ್ಸೇ ದೊಡ್ಡ ಟರ್ನ್ ಓವರ್ ಇದ್ದಂಥ ಸ್ಟಾಕ್ ಆಗಿತ್ತು. ಟಾಪ್ ಲೂಸರ್ ಅಂದರೆ ಇಂಡಸ್ಇಂಡ್ ಬ್ಯಾಂಕ್ ಅನಿಸುತ್ತೆ, 1.23%. ಅದಾನಿನಲ್ಲಿ 0.82%, ಅದಾನಿ ಪೋರ್ಟ್ಸಲ್ಲಿ. ಸೊ ಇದು ನಿನ್ನೆ ನಿಫ್ಟಿ 50 ಆಗಿತ್ತು. ನಿಫ್ಟಿ ನೆಕ್ಸ್ಟ್ 50 ಅಂತ ನೋಡ್ಕೊಂಬರೋದಾದರೆ HAL ಮತ್ತು ಇಂಡಿಯನ್ ಹೋಟೆಲು ಇದರಲ್ಲೆಲ್ಲ 2. ಝೈಡಸ್ ಲೈಫ್ ಸೈನ್ಸ್ 3.45%, ಮದರ್ಸನಲ್ಲಿ 3.46. ಸೊ ಮಲ್ಟಿಪಲ್ ಕಂಪ್ನೀಸು 2% 3%ಗಿಂತ ಜಾಸ್ತಿ ನಮಗೆ ಅಪ್ ಮೂವ್ಮೆಂಟ್ ಬಂದಿದೆ. ಬಜಾಜ್ ಹೌಸಿಂಗ್ ಫೈನಾನ್ಸಲ್ಲಿ 3.42% ಕರೆಕ್ಷನ್ ಬಂದಿರೋ ಮೂಲಕ ನಿನ್ನೆಯ ಟಾಪ್ ಲೂಸರ್ ಆಗಿತ್ತು. LICಯಲ್ಲೂ ಕೂಡ ಒಂದು ಕರೆಕ್ಷನ್ ಬಂದಿದೆ. ಸೊ ನಿಫ್ಟಿ ಏನಾಗಿದೆ ಅಂತ ನೋಡ್ತಾ ಬರೋದಾದ್ರೆ ಈಗ ನೋಡಿ ಒಂದು ಟ್ರೆಂಡ್ ಲೈನ್ ಬ್ರೇಕ್ಔಟು ಈ ಥರ ಅಂತೆಲ್ಲ ಆಲ್ಮೋಸ್ಟ್ ಆಯಿತು. ಯಾವತ್ತು ಮೊನ್ನೆಯಿಂದ ನಾವು ಮಾತಾಡ್ತಾ ಇದ್ವಿ. ನಿನ್ನೆ ಅದು ಆಗಿತ್ತು, ಅಂದರೆ ಸೋಮವಾರ ಅದಾಯಿತು. ಆದರೆ ಅದು ಕ್ಲೋಸಿಂಗ್ ಕೊಡೋಕ್ಕಾಗಲಿಲ್ಲ, ಅಲ್ಲಿಂದ ಕೆಳಗಡೆ ಬರ್ತಾಯಿತ್ತು. ಅಂದರೆ ಇಲ್ಲಿಂದ ನೀವು ಸಣ್ಣ ಟೈಮ್ ಫ್ರೇಮಲ್ಲಿ ಹಾಕೊಂಡು ನೋಡೋದ್ರೆ ಇಲ್ಲಿಂದ ಒಂದು ಟ್ರೆಂಡ್ ಲೈನ್ ರೆಫರೆನ್ಸ್ ಸಿಗ್ತಾ ಹೋಗುತ್ತೆ. ಅಲ್ಲಿಂದ ಬ್ರೇಕ್ಔಟ್ ಅಂತ ಆಗಿ ಆದರೆ ಕ್ಲೋಸಿಂಗ್ ಆ ಥರ ಆಗಲಿಲ್ಲ. ನಿನ್ನೆ ಇವಾಗ ಮಾಡಿರೋಂಥದ್ದು ಇಂಟರ್ನಲ್ ಕ್ಯಾಂಡಲ್ಲೇನೆ. ಅಂದರೆ ಮೊನ್ನೆ ಏನು ಕ್ಯಾಂಡಲ್ ಬಂದಿತ್ತು ಅದಕ್ಕೆ ಇಂಟರ್ನಲ್ ಕ್ಯಾಂಡಲ್ ಅಲ್ವಾ, ಏನೂ ಚೇಂಜನ್ನು ಮಾಡಿಲ್ಲ. ಪಾಸಿಟಿವ್ ಆಗಿ ಕ್ಲೋಸಿಂಗ್ ಕೊಟ್ಟಿದೆ. ಯಾಕೆಂದರೆ 24,500ನೇ ಬಿಟ್ಕೊಡ್ತೀನಿ ಅಂತ ಹೇಳಿದ್ದು ಗ್ಯಾಪ್ ಅಪ್ ಓಪನಿಂಗ್ ಆಗಿ ಅದನ್ನು ಉಳಿಸ್ಕೊಂಡಿದೆ. ಸೊ ಮಾರ್ಕೆಟ್ ಎಲ್ಲೋ ಒಂದು ಕಡೆ ಇಲ್ಲ ನಾನು ಇಲ್ಲಿಂದ ಆಚೆ ಹೋಗ್ತೀನಿ, ಬ್ರೇಕ್ಔಟ್ ಮಾಡ್ತೀನಿ, ಬಾಟಮ್ ಔಟ್ ಆಯಿತು ಅಂತ ನೋಡೋಕ್ಕೆ ಪ್ರಯತ್ನ ಪಡ್ತಾ ಇದೆಯಾ ಅನ್ನೋ ಒಂದು ಇಂಡಿಕೇಶನ್ ಕೊಟ್ಟಿದೆ. ಬಟ್ ಇವತ್ತೇನಾಗುತ್ತೆ, 24,700 ಅಲ್ಲೇ ರೆಸಿಸ್ಟೆನ್ಸ್ ಆಗ್ತಾ ಹೋಗುತ್ತೆ. ಕೆಳಗಡೆ 24,500 ಸಪೋರ್ಟ್ ಆಗ್ತಾ ಹೋಗುತ್ತೆ. ಅಕಸ್ಮಾತ್ 24,700ನ ದಾಟಿ ಹೋಯಿತು ಅಂದರೆ 750ರಿಂದ 850 ಈ ಝೋನ್ನು ಕೂಡ ಅಟೆಂಡ್ ಮಾಡುವಂಥ ಸಾಧ್ಯತೆ ಇದೆ. ಆಪ್ಷನ್ ಚೈನ್ ಕೂಡ ಅದನ್ನೇ ಹೇಳ್ತಾ ಇದೆ ನಿಫ್ಟಿನಲ್ಲಿ ನೋಡಿ. ಆಪ್ಷನ್ ಚೈನ್ ನೋಡ್ಕೊಂಬರೋದಾದ್ರೆ ನಿನ್ನೆ ಕೂಡ FIಗಳು ಸೆಲ್ ಮಾಡಿದ್ದಾರೆ, DIಗಳು ಬೈ ಮಾಡಿದ್ದಾರೆ. ಏನು ಸರ್ ಪ್ರತಿದಿನ 5-5 ಸಾವಿರ ಕೋಟಿ ಹಾಕ್ತಾ ಇದ್ದಾರಲ್ಲ DIಗಳು ಅಂತ ಕೇಳ್ತಾ ಇದ್ರು ಶಿವು ಅವರು. ಹೌದು, ಎಲ್ಲಿ ತನಕ SIPಗಳು ಚೆನ್ನಾಗಿ ನಡೀತಾ ಇರುತ್ತೆ, ದುಡ್ಡು ಬರ್ತಾ ಇರುತ್ತೆ, ಅಲ್ಲಿ ತನಕ DIಗಳು ಇನ್ವೆಸ್ಟ್ ಮಾಡ್ತಾ ಇರ್ತಾರೆ. ಸೊ ನಾಳೆ ಇವತ್ತಿಗೆ ನೋಡ್ತಾ ಬರೋದಾದ್ರೆ ನೋಡಿ OI ನೋಡೋದಾದ್ರೆ 24,600 ಒಳ್ಳೆ OI ಇದೆ. 24,500 ಒಳ್ಳೆ ಸಪೋರ್ಟ್ ಇದೆ. ರೆಸಿಸ್ಟೆನ್ಸ್ ಅನ್ನೋದು 24,700 ಆದರೆ ಅಂಥ ದೊಡ್ಡ ರೆಸಿಸ್ಟೆನ್ಸ್ ಕಾಣಿಸ್ತಾ ಇಲ್ಲ. ಸೊ ಅಕಸ್ಮಾತ್ ಇವತ್ತು 24,700 ನಾವು ಬ್ರೇಕ್ ಆದ್ವಿ ಅಂತಂದರೆ ಅಥವಾ ಗ್ಯಾಪ್ ಅಪ್ ಓಪನಿಂಗ್ ಆಗಿ ಇಲ್ಲಿಂದ ಸಸ್ಟೇನ್ ಆಯಿತು, ಮತ್ತೊಂದು ಆಯಿತು ಅಂದರೆ 24,800ರಿಂದ 850 ಟೆರಿಟರಿ ಇದೆಯಲ್ಲ ಅದನ್ನ ಕೂಡ ಬಂದು ಟೆಸ್ಟ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಸೊ ಸ್ವಲ್ಪ ಪಾಸಿಟಿವ್ ಆಗಿ ಇಟ್ಕೋಬೇಕು ಔಟ್ಲುಕ್ನ. ಬಟ್ ನೋಡೋಣ ಎಲ್ಲಿ ಓಪನಿಂಗ್ ಆಗುತ್ತೆ ಅನ್ನೋದ್ರ ಮೇಲೆ ತುಂಬ ಇಂಪಾರ್ಟೆಂಟ್. ಈಗ ಯಾಕೆಂದರೆ ಇಲ್ಲಿ ನೋಡ್ತಾ ಬರೋದಾದರೆ ಇಲ್ಲಿ ಒಂದು ಬಾಟಮ್ ಔಟ್ ಆಗಿ ಇಲ್ಲಿಂದ ಒಂದು ಅಟೆಂಡ್ ಮಾಡ್ತಾ ಇದೆ ಅಲ್ವಾ. ಅಟೆಂಡ್ ಮಾಡಿ ಈ ಝೋನ್ನ ನೀವು ನೋಡ್ತಾ ಬರೋದಾದ್ರೆ ಇಲ್ಲಿ ಒಂದು ಈ ರೀತಿ ವರ್ಟೆಕ್ಸಿಂದ ಅಂತ ಹಿಂಗೆ ಹಾಕೊಂಡು ಹೋಗ್ಬೋದು. ಅಂದರೆ ಒಂದು ಕ್ಲೈಮ್ಯಾಕ್ಸ್ ಹತ್ತತ್ರಕ್ಕೆ ಬರ್ತಾ ಇದೆ. ಸೊ ಇದನ್ನ ಬ್ರೇಕ್ಔಟ್ ಕೊಡ್ತು ಅಂತಂದರೆ ಅದು ಒಳ್ಳೆ ಬ್ರೇಕ್ಔಟ್ ಆಗಿರಬೇಕು. 24,800 ಫಸ್ಟ್ ಟಾರ್ಗೆಟ್ ಆಗಿರುತ್ತೆ ನನ್ನ ಪ್ರಕಾರ. ಅದ್ರ ಮೇಲ್ಗಡೆ ಹೋದರೆ ಆದರೆ 850 ಅದೊಂದು ಬಸ್ ಸ್ಟ್ಯಾಂಡ್ಸ್ ಉತ್ತರ ಇರೋದ್ರಿಂದ 800ರಿಂದ 850 ಈ ಝೋನು ಅಟೆಂಪ್ಟ್ ಆಗುವಂಥ ಸಾಧ್ಯತೆ ಇದೆ. ಇವತ್ತೇ ಆಗುತ್ತಾ ಇಲ್ವಾ ನೋಡೋಣ. ಅದಕ್ಕೆ 24,700 ಇರುವಂಥ OI ಯಾವ ರೀತಿಯಾಗಿ ಚೇಂಜ್ ಆಗುತ್ತೆ ಅನ್ನೋದ್ರ ಮೇಲೆ ನಾವು ನೋಡಿಕೊಂಡು ಚೇಂಜ್ ಮಾಡ್ಕೊತಾ ಹೋಗಬೇಕು ಇವತ್ತು ಎಕ್ಸ್ಪೈರಿ ದಿನದಲ್ಲಿ. ಬಟ್ ಇವತ್ತು ಸ್ವಲ್ಪ ಪಾಸಿಟಿವ್ ಆಗಿ ವ್ಯೂ ಇದೆ. ನಿನ್ನೆದು ಕ್ಲೋಸಿಂಗ್ ಮಾಡಿದ್ರೆ ಮೊನ್ನೆ ನೆಗೆಟಿವ್ ಇತ್ತು, ಇವತ್ತು ಪಾಸಿಟಿವ್ ಇತ್ತು. ಏನಿಂಗ್ ಅಂತ ಇದ್ದೀರಾ ಅಂದರೆ ಹೌದು, ಮಾರ್ಕೆಟ್ ಹೇಗೆ ಕ್ಲೋಸ್ ಆಗುತ್ತೋ ಹಾಗೆ ನಾವು ಚೇಂಜ್ ಮಾಡ್ಕೊತಾ ಇರಬೇಕು ನಮ್ಮ ವ್ಯೂಸ್ನ. ಇಂಡಿಯಾ ವಿಕ್ಸಲ್ಲಿ ಏನಾದ್ರು ಬದಲಾವಣೆ ಆಗಿದೆಯಾ ಅಂದರೆ ಇಂಡಿಯಾ ವಿಕ್ಸು ಜೋರಾಗಿ ಫಾಲ್ ಆಗಿತ್ತು, ಆದರೆ ವಾಪಸ್ ರಿಕವರಿ ಆಯಿತು ನೋಡಿ. ಏನಾದ್ರು ಇವತ್ತು 10-11 ಈ ಥರ ಕೆಳಗಡೆ ಬಂದುಬಿಟ್ಟಿತ್ತು ಅಂತಂದರೆ ನಾನು ಕ್ಲೋಸಿಂಗ್ ಆಗಿತ್ತು ಅಂದರೆ ಖಂಡಿತವಾಗಿ ಇವತ್ತು ಪಾಸಿಟಿವ್ ಆಗಿ ಸೂಪರ್ ಆಗಿ ಇವತ್ತು ಒಂದು 200 ಪಾಯಿಂಟ್ಗಳ ಮೂವ್ಮೆಂಟ್ ಬರೋದು ಅಂತ ಅನ್ಕೋಬೋದಾಗಿತ್ತು. ಬಟ್ ಕೊನೆ ಟೈಮಿಗೆ ಮತ್ತೆ 12ಕ್ಕೆ ಬಂದು ಕ್ಲೋಸಿಂಗ್ ಆಗಿದೆ. ಯಾಕೆ, ಏನು ಭಯ, ಏನು ಕತೆ ಅನ್ನೋದು ಗೊತ್ತಿಲ್ಲ. ಈಗ ಬ್ರಿಕ್ಸ್ ಕಂಟ್ರಿಗಳದ್ದು ಬೆಳವಣಿಗೆ ತುಂಬ ಜೋರಾಗಿ ಆಗ್ತಾ ಇದೆ. ರಷ್ಯಾದಿಂದ ಇಲ್ಲಿ ಬರ್ತಾ ಇದ್ದಾರೆ, ಇಲ್ಲಿಂದ ಜೈಶಂಕರ್ ಅವರು ರಷ್ಯಾಗೆ ಹೋಗ್ತಾ ಇದ್ದಾರೆ. ತುಂಬ ವೇಗವಾಗಿ ಚಟುವಟಿಕೆಗಳು ನಡೀತಾ ಇದೆ. ಟ್ಯಾರಿಫ್ ಅಂತ ಹಾಕಿದ್ಮೇಲೆ ಸ್ವಾಗತಾರ್ಹ ಬೆಳವಣಿಗೆನೇ. ಚೈನಾನು ಕೂಡ ನಮಗೆ ಒಂದು ಸ್ವಲ್ಪ ಯೂರಿಯಾ ಇವರದೆಲ್ಲ ಸಪೋರ್ಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ ನೋಡಿ. ಫರ್ಟಿಲೈಸರ್ ವಿಚಾರದಲ್ಲಿ ಅತ್ಯಂತ ಹೈಯೆಸ್ಟ್ ಎಕ್ಸ್ಪೋರ್ಟರ್ ಅಂತೆ ಚೈನಾ. ಅಂದರೆ ಎಷ್ಟು ಡಿಪೆಂಡೆಂಟ್ ಆಗಿದ್ದೀವಿ ನಾವು, ಒನ್ ಆಫ್ ದ ಹೈಯೆಸ್ಟ್ ಇಂಪೋರ್ಟರ್ಸು. ಸೊ ಫರ್ಟಿಲೈಸರ್ ಬಿಸ್ನೆಸ್ಸು, ಫರ್ಟಿಲೈಸರ್ ಸ್ಟಾಕ್ಗಳನ್ನು ನಾವು ಸ್ವಲ್ಪ ಟ್ರ್ಯಾಕ್ ಮಾಡ್ತಾ ಹೋಗಬೇಕು ಮುಂದೆ ಯಾವುದಿದೆ ಏನು ಕತೆ ಅಂತ. ಸೊ ಆ ಥರ ಹೇಳಿದಾಗ ಗೊತ್ತಾಯಿತು ಸ್ಪೆಷಾಲಿಟಿ ಕೆಮಿಕಲ್ಸಲ್ಲಿ ದೀಪಕ್ ನೈಟ್ರೇಟಲ್ಲಿ ದೊಡ್ಡ ಒಂದು ಕರೆಕ್ಷನ್ ಆಗಿದೆ. ಅಂದರೆ ಆಲ್ಮೋಸ್ಟ್ 45% ಅವ್ರದ್ದು ಪ್ರಾಫಿಟ್ಟು ಡಿಕ್ಲೈನ್ ಆಗಿದೆ ಅಂತ ಬಂದಿದ್ದು. ಸೊ ಸ್ಪೆಷಾಲಿಟಿ ಏನು ಕೆಮಿಕಲ್ಸ್ ಇದೆ ಅದು ಒಂದು ಸ್ವಲ್ಪ ಸಿಕ್ಲಿಕಲ್ ಸೆಕ್ಟರ್ ಆಗಿರುತ್ತೆ. ಮತ್ತು ಇತ್ತೀಚೆಗೆ ಒಂದಿಷ್ಟು ಒಳ್ಳೆ ಅದ್ರ ಕಡೆಗೆ ಒಂದು ಸೈಕಲ್ ಚೇಂಜ್ ಆಗೋಕ್ಕೆ ಅಂತ ಬಂದಿತ್ತು. ಬಟ್ ಇವಾಗ ಸ್ಟಾಕ್ ಸ್ಪೆಸಿಫಿಕ್ ನಾನು ಹೇಳಿಲ್ಲ, ಬಟ್ ಪ್ರಾಫಿಟ್ಟು ಕಮ್ಮಿ ಆಗಿದೆ 45% ಅಂತ ಡೇಟಾ ಬಂದಿತ್ತು. ಅದನ್ನಲ್ದೆಲ್ಲ ಯುನೈಟೆಡ್ ಸ್ಪಿರಿಟ್ಸು ಹೆಂಡದ್ದು ಪ್ರಾಫಿಟ್ ಕಮ್ಮಿ ಆಗಿದೆ. ಡಿಸ್ಪೈಟ್ ಆಂಧ್ರದಲ್ಲಿ ಇವಾಗ ಎಂಟ್ರಿ ಈ ಥರ ಎಲ್ಲ ಕೊಟ್ಟರು ಕೂಡ ಕಮ್ಮಿ ಆಗಿದೆ ಅಂತ ನೋಡಿ. ಜನ ಮಾತಾಡೋದ್ರಿಂದ ಎಷ್ಟು ಉಪಯೋಗ ಆಗುತ್ತೆ ಅನ್ನೋದಕ್ಕೆ ICICI ಬ್ಯಾಂಕಲ್ಲಿ ಯಾರ್ಯಾರು ಆಗಸ್ಟಿಂದ ಅಕೌಂಟ್ ಓಪನ್ ಮಾಡ್ತಾರೋ ಅವರಿಗೆ ಎಷ್ಟು ಮಿನಿಮಮ್ ಬ್ಯಾಲೆನ್ಸ್ 50,000 ಅಂತಲೇ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟಿದ್ರು. 10,000ದಿಂದ ಏಕ್ದಮ್ 50,000 ಮಿನಿಮಮ್ ಬ್ಯಾಲೆನ್ಸ್ ಇಡಬೇಕು ಅಂತ. ಎಷ್ಟು
ಎಷ್ಟು ಜನಕ್ಕೆ ಸೇವಿಂಗ್ಸ್ ಅಕೌಂಟಲ್ಲಿ 50,000 ಮಿನಿಮಮ್ ಬ್ಯಾಲೆನ್ಸ್ ಇಡೋಕ್ಕಾಗುತ್ತೆ? ಜನ ಬಾಯಿಗೆ ಬಂದಂಗೆ ಬೈದರು, ಈಗ ವಾಪಸ್ ತೊಗೊಂಡಿದ್ದಾರೆ. 15,000 ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂದರೆ 15,000 ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಬೇಕು ಅಂತ ಹೇಳಿದ್ದಾರೆ. ನೋಡೋಣ ಅದೇನು ಚೇಂಜ್ ಆಗ್ತಾ ಹೋಗುತ್ತೆ ಅಂತ. ಅದನ್ನು ಬಿಟ್ಟು ಅಂತ ನೋಡೋದಾದರೆ ನಿನ್ನೆನೂ ಕೂಡ ಸುಮಾರು ಕಂಪ್ನಿಗಳದ್ದು ರಿಸಲ್ಟ್ಸ್ ಇತ್ತು. ಆ ರಿಸಲ್ಟ್ಸ್ ಎಲ್ಲ ಅರ್ನಿಂಗ್ಸಲ್ಲಿ ನಾನು ಮಾತಾಡ್ತಾ ಹೋಗ್ತೀನಿ. ಸೊ ಅದನ್ನು ಬಿಟ್ಟು ವಿಕ್ಸನ್ನು ಬಿಟ್ಟು ಮೇಯ್ನು ಇನ್ನೊಂದು ಮಾರ್ಕೆಟಿಗೆ ಪಾಸಿಟಿವ್ ಆಗಿರೋದಕ್ಕೆ ಕಾರಣ ಏನು ಅಂತಂದರೆ ಕ್ರೂಡ್ ಆಯಿಲು ಯಾವ ಒಂದು 5,600 ಲೆವೆಲ್ ಅಂತ ಮಾತಾಡ್ತಾ ಇದ್ವಿ, ಅದನ್ನ ಬ್ರೇಕ್ ಆಗಿ ಕೆಳಗಡೆ ಬಂದಿದೆ. ಸೊ ಇವತ್ತೇ ಎಕ್ಸ್ಪೈರಿ ಕ್ರೂಡ್ ಆಯಿಲಲ್ಲಿ ಇವತ್ತು ಇದಕ್ಕಿಂತ ಕೆಳಗಡೆ ಬಂದಿರುವಂಥದ್ದು 5,600 ದೊಡ್ಡ ರೆಸಿಸ್ಟೆನ್ಸ್ ಇರೋದನ್ನು ಕಾಣಿಸ್ತಾ ಇದೆ. ನೋಡಿ ಇದು ಇನ್ನೂ ಫಾಲ್ ಕಂಟಿನ್ಯೂ ಆಗುತ್ತೆ. ಯಾಕಂದರೆ 1, 2, 3, 4, 5, 6, 7, 8, 9, 10 ದಿನದಿಂದ ದಬ ಅಂತ ಕ್ರೂಡ್ ಕೆಳಗಡೆ ಬಿದ್ದಿದೆ. ಏನಾದ್ರು ಸರ್ಪ್ರೈಸಿಂಗ್ ಮೂವ್ ಮಾಡ್ತಾರೆ ಎಕ್ಸ್ಪೈರಿ ದಿನ 5,600ಕ್ಕೆ, ಅಥವಾ ಇನ್ನು ಕೆಳಗಡೆ ಬಂದು 5,400 ಕೂಡ ಬ್ರೇಕ್ ಆಗುತ್ತಾ ಅನ್ನೋದನ್ನು ನೋಡೋಣ. ಬಟ್ ಇವತ್ತೇ ಎಕ್ಸ್ಪೈರಿ ಆಗಿರುತ್ತೆ ಯಾವುದರಲ್ಲಿ? ಕ್ರೂಡ್ ಆಯಿಲಲ್ಲಿ ಈ ಮಂತಿನ ಎಕ್ಸ್ಪೈರಿ ಇದು. ಸೊ ಇದನ್ನು ಬಿಟ್ಟು ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಕೆಲವರಿಗೆ ಒಂದು ಅನುಮಾನಗಳಿರ್ಬೋದು, ಗೊಂದಲಗಳಿರ್ಬೋದು. ಇದ್ರ ಬಗ್ಗೆ ನಾನು ಡೆಡಿಕೇಟೆಡ್ ವಿಡಿಯೋ ನಾಳೆ ಮಾರ್ಕೆಟ್ ರಜಾ ಅಲ್ವಾ, ನಾಳೆ ಮಾಡ್ತೀನಿ, ಇಲ್ಲ ನಾಡಿದ್ದಿಗೆ ಅಂತ ಸ್ಕೆಡ್ಯೂಲ್ ಮಾಡ್ತೀನಿ. ಸೊ ಏನು ಇನ್ಕಮ್ ಟ್ಯಾಕ್ಸಿಂದ ಏನು ಒಂದಿಷ್ಟು ಬದಲಾವಣೆಗಳು ತಂದಿದ್ರಲ್ವ, ಈ ಸಲ ಅನೌನ್ಸ್ಮೆಂಟ್ ಮಾಡಿದ್ರು. ಏನು ಅಪ್ ಟು 12 ಲಕ್ಷ ಇನ್ಕಮ್ ಇದ್ರೂ ಕೂಡ ನಿಮಗೆ 87A ಪ್ರಕಾರ ರಿಬೇಟ್ ಆಗುತ್ತೆ. ನಿಮಗೆ ಯಾವುದೇ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ. ಮತ್ತು ಸ್ಲ್ಯಾಬ್ಗಳನ್ನ ಏನು ಮಾಡಿದ್ರು, 0ಯಿಂದ 4 ಲಕ್ಷಕ್ಕೆ ಏನೂ ಟ್ಯಾಕ್ಸ್ ಇಲ್ಲ, 4ರಿಂದ 8 ಲಕ್ಷಕ್ಕೆ 5%, 8ರಿಂದ 12 ಲಕ್ಷ, ಈ ಥರ 4 ಲಕ್ಷಕ್ಕೆ ಒಂದೊಂದು 5% ಸ್ಲ್ಯಾಬ್ ಅಂತ ಮಾಡ್ತಾ ಬಂದಿದ್ರಲ್ವಾ. ಈಗ ಅದೆಲ್ಲ ಅಪ್ಲಿಕೇಬಲ್ ಆಗುತ್ತಾ ಈ ವರ್ಷ ನಾವು ಫೈಲ್ ಮಾಡ್ತೀವಲ್ಲ ಅವಾಗ ಅಪ್ಲಿಕೇಬಲ್ ಆಗುತ್ತಾ? ಇಲ್ಲ. ಅದೆಲ್ಲ ಹೇಳಿದ್ದು ಯಾವಾಗಿಂದ? ಅವರು ಮುಂದಿನ ವರ್ಷದಿಂದ, ಅಂದರೆ ಏಪ್ರಿಲ್ 1, 2026ರಿಂದ ಯಾರಾದರೂ ನ್ಯೂ ಇನ್ಕಮ್ ಟ್ಯಾಕ್ಸ್ ರೆಜಿಮ್ನ ತಗೊಂಡ್ರೆ ಆಗ ಅದು ಅಪ್ಲಿಕೇಬಲ್ ಆಗುವಂಥದ್ದು. ಸೊ ಅಲ್ಲಿ ಕನ್ಫ್ಯೂಷನ್ ಬೇಡ. ಸೊ ಈಗ ನಾವು ITR ಫೈಲ್ ಮಾಡೋಕ್ಕೆ ಹೋಗ್ತಾ ಇರೋಂಥದ್ದು ಹೋದ ವರ್ಷ ನ್ಯೂ ಇನ್ಕಮ್ ಟ್ಯಾಕ್ಸ್ ರೆಜಿಮಿಗೆ ಏನಿತ್ತು ಅದು. ಹೋದ ವರ್ಷ ಏನಿತ್ತು, 0ಯಿಂದ 3 ಲಕ್ಷಕ್ಕೆ ಯಾವುದೇ ರೀತಿಯಾದಂಥ ಟ್ಯಾಕ್ಸ್ ಇಲ್ಲ. ಆಮೇಲೆ 3ರಿಂದ 6 ಲಕ್ಷಕ್ಕೊಂದು ಸ್ಲ್ಯಾಬು, 6ರಿಂದ 9 ಲಕ್ಷಕ್ಕೊಂದು ಸ್ಲ್ಯಾಬು, ಈ ಥರ ಏನೋ ಮಾಡಿದ್ರಲ್ವ, 3 ಲಕ್ಷಕ್ಕೊಂದು ಸ್ಲ್ಯಾಬ್ ಇತ್ತು. ಸೊ ಅದು ಅಪ್ಲಿಕೇಬಲ್ ಆಗೋದು. ಎಗೇನ್ 87A ಪ್ರಕಾರ ರಿಬೇಟ್ ಎಲ್ಲಿ ತನಕ ಆಗುತ್ತೆ? 7 ಲಕ್ಷ ತನಕ ನಿಮ್ಮ ಆದಾಯ ಇದ್ದರೆ ಮಾತ್ರ ರಿಬೇಟ್ ಆಗುತ್ತೆ. 7 ಲಕ್ಷಕ್ಕಿಂತ ಜಾಸ್ತಿ ಆದಾಯ ಇತ್ತು ಅಂತಂದರೆ ನ್ಯೂ ಟ್ಯಾಕ್ಸ್ ರೆಜಿಮಿಗೆ ಹೋದರೂ ಕೂಡ ಟ್ಯಾಕ್ಸ್ ಕಟ್ಟಬೇಕು. ಈ ವರ್ಷ ITR ಫೈಲ್ ಮಾಡೋರು ಅದೇ ಗಮನದಲ್ಲಿ ಫೈಲ್ ಮಾಡುವಂಥದ್ದು. ಗಿಫಂಡ್ ಏನೂ ಆಗಲ್ಲ. ಆಲ್ರೆಡಿ ಸ್ಯಾಲರಿಡ್ ಎಂಪ್ಲಾಯ್ಸ್ ಆಗಿದ್ದೀರಾ ಅಂತಂದರೆ ಅದೇ ಆಧಾರದಲ್ಲಿ ನಿಮಗೆ ದುಡ್ಡು ಆಲ್ರೆಡಿ ಕಟ್ ಆಗಿರುತ್ತೆ, ಆಯಿತಾ. ಈಗ ಮುಂದಿನ ವರ್ಷದಿಂದ ನಮ್ಗೆ ಏನಾಗ್ತಾ ಹೋಗುತ್ತೆ, ಈ ರೀತಿಯಾಗಿ ಅಪ್ಲಿಕೇಬಲ್ ಆಗ್ತಾ ಹೋಗುತ್ತೆ ನಾವು ಟ್ಯಾಕ್ಸ್ ಫೈಲಿಂಗ್ ಮಾಡುವಂಥದ್ದು. ಅಂದರೆ ಮುಂದಿನ ವರ್ಷ, ಅಂದರೆ ಮುಂದಿನ ವರ್ಷ ನಾವು ಟ್ಯಾಕ್ಸ್ ಫೈಲ್ ಮಾಡಬೇಕಾದ್ರೆ ಈಗೇನು 12 ಲಕ್ಷದಿದೆ ಅದು ಜಾರಿಗೆ ಆಗೋದು. ಬಟ್ ನಾವು ಈಗ ಫೈಲ್ ಮಾಡೋದು ಹಳೆಯ ಅಸೆಸ್ಮೆಂಟ್ ಇಯರಿಗೆ. ನೋಡಿ, ಅಸೆಸ್ಮೆಂಟ್ ಇಯರು ಇದನ್ನೆಲ್ಲ ಇವಾಗ ತೆಗೆದಾಕ್ಬಿಟ್ಟಿದ್ದಾರೆ. ಸೊ ಈ ಥರ ಹೇಳಿದ್ರೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ITR ಫೈಲ್ ಮಾಡಬೇಕಾದ್ರೆ ಗೊಂದಲ ಬೇಡ. ನಾವು ITR ಫೈಲ್ ಮಾಡ್ತಾ ಇರೋದು ಹೋದ ವರ್ಷದ್ದು ಅಂದರೆ ಏಪ್ರಿಲ್ 1, 2024ರಿಂದ ಮಾರ್ಚ್ 31, 2025 ತನಕ ನಮ್ಮ ಆದಾಯ ಏನಿತ್ತು ಅದಕ್ಕೆ ಈ ವರ್ಷ ಜುಲೈ 31 ಅಂತಿತ್ತು, ಅದನ್ನ ಎಕ್ಸ್ಟೆಂಡ್ ಮಾಡಿ ಇವಾಗ ಸೆಪ್ಟೆಂಬರ್ 15 ಮಾಡಿದ್ದಾರೆ. ಈಗ ಫೈಲ್ ಮಾಡ್ತಾ ಇರ್ತೀವಿ. ಸೊ ಈಗ ನಾವು ಫೈಲ್ ಮಾಡ್ತಾ ಇರಬೇಕಾದ್ರೆ ನ್ಯೂ ಟ್ಯಾಕ್ಸ್ ರೆಜಿಮಲ್ಲಿ ಅಪ್ ಟು 7 ಲಕ್ಷ ತನಕ ಮಾತ್ರ ಇರೋದು. ಈ ವರ್ಷದಿಂದ ಏನು ಜಾರಿಯಾಗಿರೋಂಥದ್ದು ನಮಗೆ ಹೊಸ 12 ಲಕ್ಷ ಅಂತ ಜಾರಿಯಾಗಿರೋದು. ಬಟ್ ಅದು ಟ್ಯಾಕ್ಸ್ ಫೈಲಿಂಗಲ್ಲಿ ಅದೇನು ಬರ್ತಾ ಹೋಗುತ್ತೆ, ಅದು ಫೈಲಿಂಗ್ ಇಯರು ಏಪ್ರಿಲ್ 1, 2026 ಆದಮೇಲೆ. ಅಂದರೆ ಮುಂದಿನ ವರ್ಷ ನಾವು ಫೈಲ್ ಮಾಡಬೇಕಾದ್ರೆ ನಮಗೆ 12 ಲಕ್ಷ ತನಕ ಅನ್ನೋದು ಅದರ ಆಧಾರದ ಮೇಲೆ ರೀಫಂಡ್ಗಳು ಮತ್ತೊಂದು ಸಿಗ್ತಾ ಹೋಗುತ್ತೆ. ಇನ್ನು ನಾನು ಬೇಕಾದ್ರೆ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿಬಿಟ್ಟು ಅಮೆಂಡ್ಮೆಂಟ್ಸ್ಗಳು ಏನು ತಂದಿದ್ದಾರೆ ಅನ್ನೋದು ಹೇಳ್ತೀನಿ. ಏನು ಟ್ಯಾಕ್ಸ್ ಲ್ಯಾಬಲ್ಲಿ ಚೇಂಜಸ್ಗಳನ್ನು ಮಾಡಿಲ್ಲ. ಒಂದಿಷ್ಟು ರೀಫಂಡ್ ಪ್ರಾಸೆಸ್ದು ಲೇಟಾಗಿ ಫೈಲ್ ಮಾಡಿದ್ಮೇಲೂ ರೀಫಂಡ್ ಆಗೋದಿಲ್ಲ ಅಂತಿತ್ತು, ಅದನ್ನೆಲ್ಲ ಚೇಂಜ್ ಮಾಡಿದ್ದಾರೆ. ಈ ಥರದ್ದು ಒಂದಿಷ್ಟು ಬಂದಿದೆ. ಅದ್ರ ಬಗ್ಗೆ ನಾನು ಸಮಗ್ರ ಮಾಹಿತಿನ ಕೊಡ್ತೀನಿ, ಕನ್ಫ್ಯೂಷನ್ ಬೇಡ. ಬಟ್ ನಾವು ಈ ಸಲ ITR ಫೈಲ್ ಮಾಡ್ತಾ ಇರೋವಂಥದ್ದು ಹೋದ ವರ್ಷ ನಮ್ದೇನು ಆದಾಯ ಬಂದಿತ್ತು ಅದಕ್ಕೆ. ಹೋದ ವರ್ಷ ನ್ಯೂ ಟ್ಯಾಕ್ಸ್ ರೆಜಿಮಲ್ಲಿ ಅಪ್ ಟು 7 ಲಕ್ಷ ತನಕ ಮಾತ್ರ 87A ರಿಬೇಟ್ ಇದ್ದಿದ್ದು, ಅಲ್ಲಿ ಕನ್ಫ್ಯೂಷನ್ ಬೇಡ. ಅದೇ ರೀತಿಯಾಗಿ ನ್ಯಾಚುರಲ್ ಗ್ಯಾಸಲ್ಲಿ 246 ಲೆವೆಲ್ಗೆ ಏನು ಬಂದಿತ್ತು ಅಲ್ಲೇ ಇದೆ. ವೀಕ್ಲಿ ಕ್ಯಾಂಡಲ್ಲಿ ವೀಕಾಗೆ ಕಾಣಿಸ್ತಾ ಇದೆ. ಡೈಲಿ ಕ್ಯಾಂಡಲ್ಲಿ ಒಂದು ಸಪೋರ್ಟ್ ತಗೊಳುತ್ತಾ ಈ ಲೆವೆಲಲ್ಲಿ. ಎಕ್ಸಾಕ್ಟ್ ಆ ಲೆವೆಲಿಗೆ ಬಂದಿದೆ 244, 240 ಆ ಝೋನ್ ಏನು ಮಾತಾಡಿದ್ವಿ ಅಲ್ಲಿಗೆ. ಅಲ್ಲಿಂದ ಏನಾಗುತ್ತೆ ಅಂತ ನೋಡ್ತಾ ಹೋಗಬೇಕು. ಇಲ್ಲಿ ಒಂದು ಡಬ್ಲ್ಯೂ ಪ್ಯಾಟರ್ನ್ ಸಾಧ್ಯತೆ ಇದೆಯಾ, ಅದು ಯಾವುದು ನ್ಯಾಚುರಲ್ ಗ್ಯಾಸು ಉತ್ತರ ಕೊಡ್ತಾ ಹೋಗ್ಬೇಕಂದ್ರೆ ಇಲ್ಲಿ ಈ ರೀತಿಯಾಗಿ ಪ್ಯಾಟರ್ನ್ ಮಾಡಿದೆಯಲ್ಲ, ಇದರಿಂದ ಬೌನ್ಸ್ ಆಗುತ್ತೆ ಏನು ಅಂತ. ಬೌನ್ಸ್ ಆಯಿತು ಅಂದರೆ ಅಪ್ ಟು ನಮಗೆ ಮತ್ತೆ ಒಂದು ಒಳ್ಳೆ ಟ್ರೇಡು ಸಿಗಲಿಕ್ಕೆ ಸಾಧ್ಯ ಇದೆ. ಇದೇ ಸ್ಟಾಪ್ ಲಾಸ್ ಆಗಿರುತ್ತೆ. ನೋಡೋಣ ಆ ಥರ ಏನಾದರೂ ಸಿಚುವೇಶನ್ ಬಂತು, ಇವತ್ತಿನ ಕ್ಯಾಂಡಲಲ್ಲಿ ಒಳ್ಳೆ ರೀತಿಯಾಗಿ ಕ್ಲೋಸಿಂಗ್ ಆಯಿತು ಅಂದರೆ ಆ ರೀತಿ ಅಟೆಂಡ್ ಮಾಡ್ತಾ ಹೋಗ್ಬೋದು. ಇಲ್ಲಾಂದರೆ ಇದು ಒಂದು ಹೊಸ ಲೋ ಕಡೆಗೂ ಕೂಡ ಹೋಗ್ತಾ ಹೋಗ್ಬೋದು. ಇದನ್ನ ಬ್ರೇಕ್ ಆಗಬಾರ್ದು. ಒಟ್ಟಿನಲ್ಲಿ 240 ಅರೌಂಡ್ ಆ ಲೆವೆಲ್ನ ಬ್ರೇಕ್ ಆಗಬಾರ್ದು. ಸಿಲ್ವರು ಈಗ ತಿರ್ಗಾ ಮತ್ತೆ ಆಲ್ ಟೈಮ್ ಹೈ ಕಡೆಗೆ ಅಟೆಂಡ್ ಮಾಡೋಕ್ಕೆ ಹೋಗ್ತಾ ಇದೆ. ಅದೇ ರೀತಿಯಾಗಿ ಗೋಲ್ಡಲ್ಲಿ ಒಂದು ಕರೆಕ್ಷನ್ ಆಗಿಬಿಟ್ಟಿದೆ. ನೋಡಿ, ಸಿಲ್ವರ್ ಗೋಲ್ಡು ವ್ಯತಿರಿಕ್ತವಾಗಿ ಒಂದು ಪ್ಲೇ ಮಾಡ್ತಾ ಇದೆ. ಸಿಲ್ವರಲ್ಲಿ ಆಲ್ರೆಡಿ ಒಂದು ಆಲ್ ಟೈಮ್ ಹೈ ಆಗಿತ್ತು, ಅಲ್ಲಿಂದ ದೊಡ್ಡ ಕರೆಕ್ಷನ್ ಆಗಿ ಮತ್ತೆ ಈಗ ಅಟೆಂಡ್ ಮಾಡೋಕ್ಕೆ ಹೋಗ್ತಾ ಇದೆ. ಬಟ್ ಗೋಲ್ಡಲ್ಲಿ ಅದಾಗಿರಲಿಲ್ಲ. ಗೋಲ್ಡಲ್ಲಿ ಆಯಿತು, ಸಿಲ್ವರ್ ಆದಮೇಲೆ ಗೋಲ್ಡಲ್ಲಿ ಆಲ್ ಟೈಮ್ ಹೈ ಆಯಿತು. ಈಗ ಅಲ್ಲಿ ಒಂದು ಕರೆಕ್ಷನ್ ತಗೊಳ್ಳೋ ಥರ ಕಾಣಿಸ್ತಾ ಇದೆ ಗೋಲ್ಡು. ನೋಡೋಣ ಬರುತ್ತಾ ಅಂತ. ಇನ್ನೂ ನೋಡಿ 96,000 ಚಿಲ್ಲರೆ ಝೋನಲ್ಲಿದೆ 100 ಮೂವಿಂಗ್ ಆವರೇಜ್, ಅಲ್ಲಿ ತನಕ ಬಂದೇ ಇಲ್ಲ. ಸೊ ಗೋಲ್ಡಲ್ಲಿ ಒಂದು ಕರೆಕ್ಷನ್ ಆಗಬೇಕು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸಿಲ್ವರಲ್ಲಿ ಒಂದು ಸಲ ಅಟ್ಯಾಚ್ ಆಯಿತು. ಯಾವಾಗ ಈ ವರ್ಷ ಮೇ ಆ ಟೈಮಲ್ಲಿ ಒಂದು ಅಟೆಂಪ್ಟ್
ಅಟೆಂಪ್ಟ್ ಆಗಿ ಅದಾದಮೇಲೆ ಬ್ರೇಕ್ಔಟ್ ಆಗಿತ್ತು. ಬಟ್ ಗೋಲ್ಡ್ ನೋಡ್ಕೊಂಬನ್ನಿ, ಮೇ ಅಲ್ಲ ಹೋದ ವರ್ಷ ಯಾವಾಗ 2025 ಡಿಸೆಂಬರ್ ಆ ಟೈಮಲ್ಲಿ ಆದಮೇಲಿಂದ ಆಲ್ಮೋಸ್ಟ್ ಒಂದು 8 ತಿಂಗಳಿಂದ 100-day ಮೂವಿಂಗ್ ಆ್ಯಾವರೇಜನ್ನು ಕೂಡ ಟೆಸ್ಟ್ ಮಾಡಿಲ್ಲ. ತುಂಬ ಒಂದು ದೊಡ್ಡ ರೀತಿಯ ರ್ಯಾಲಿ ಆಗೋಗಿದೆ. ಕಾಪರಲ್ಲಿ 890 ಮತ್ತೆ ಮಿಸ್ ಆಗಿದೆ. ಅದಕ್ಕೆ ಹೇಳೋದು ಅವಸರ ಮಾಡ್ಕೋಬಾರ್ದು ಅಂತ. ನೋಡಿ 900 ಕ್ಲೋಸ್ ಆಗೋ ತನಕ ಅವಸರ ಮಾಡ್ಕೊಳ್ಳೇಬಾರ್ದು ಇಲ್ಲಿ. ಸೊ ಸೇಮ್ ಥಿಯರಿ. ಸೊ ಬ್ರೇಕ್ಔಟ್ ಆದರೆ ಅಫ್ಕೋರ್ಸ್ ಆಲ್ ಟೈಮ್ ಹೈಗೆ ಒಂದು ಹೋಗೋ ಸಾಧ್ಯತೆ ಇರುತ್ತೆ. ಆಫ್ಟರ್ ಲಾಂಗ್ ಟೈಮ್ ಆಗ್ತಾರೆ ಎಲ್ಲ ಸರಿ. ಬಟ್ ಆ ಒಂದು ಪುಷ್ ಕಾಣಿಸ್ತಾ ಇಲ್ಲ, ಅಲ್ಲೇ ಒಂದು ಆಟ ಆಡ್ತಾರ ಕಾಣಿಸ್ತಾ ಇದೆ. ಈ ಎಕ್ಸ್ಪೈರಿನಲ್ಲಿ ಏನೋ ಆಗೋ ಥರದ್ದು ಸಿಚುವೇಶನ್ ಕೂಡ ಕಾಣಿಸ್ತಾ ಇಲ್ಲ, ಟ್ಯಾರಿಫು ಮತ್ತೊಂದು ಇದೆಲ್ಲ ಇರೋದ್ರಿಂದ. ಅದಕ್ಕೆ USD INR ₹87.40 ಬಂದಿದೆ. ನಿನ್ನೆ ರಿಸಲ್ಟ್ಸ್ಗಳು ಅಂತ ನೋಡ್ತಾ ಬರೋದಾದ್ರೆ ಒಂದಿಷ್ಟು ನೋಡ್ಕೊಂಡ್ಬರೋಣ ಬೇಗ. IOCದು ನೋಡಿ ಯಾರೋ ಟೆಸ್ಟ್ ಮಾಡಿದ್ರು ಏನು ಪೆಟ್ರೋಲ್ ಯಾವ ಥರ ಇದೆ ಅಂತ. ರೆಗ್ಯುಲರ್ ಪೆಟ್ರೋಲ್ ಅಂತ ನಾವು ತೊಗೊತೀವಲ್ಲ ಅದರಲ್ಲಿ 20% ಬ್ಲೆಂಡಿಂಗ್ ಮಾಡ್ತಾ ಇರೋದು ಕನ್ಫರ್ಮ್ ಆಗಿದೆ. ಅವ್ರು ಟೆಸ್ಟ್ ಮಾಡಿದ್ದಾರೆ ಒಬ್ರು ತೊಗೊಂಡು. ಅದೇ ರೀತಿಯಾಗಿ XP95 ಅಂತ ಒಂದು ಬರ್ತಾ ಹೋಗುತ್ತೆ, ಸ್ವಲ್ಪ ಪ್ರೀಮಿಯಮ್ ಅಲ್ವಾ, ಅದು ಒಂದು ₹10 ಜಾಸ್ತಿ ಇರುತ್ತೆ, ಅದು ₹10-15. ಅದರಲ್ಲಿ 15% ಎಥನಾಲ್ ಮಿಕ್ಸ್ ಮಾಡಿದ್ದಾರೆ, ಅಂದರೆ 5% ಕಮ್ಮಿ ರೆಗ್ಯುಲರ್ಗಿಂತ, ಅದು ಸಿಗ್ತಾ ಹೋಗುತ್ತೆ. ಇನ್ನೊಂದು XP100 ಅಂತ ಒಂದಿದೆ ಇಂಡಿಯನ್ ಆಯಿಲ್ನಲ್ಲಿ, ಅದಕ್ಕೆ ₹160 ಕೊಡಬೇಕು 1 ಲೀಟ್ರಿಗೆ. ಅದರಲ್ಲಿ ಮಾತ್ರ 0% ಎಥನಾಲ್, ಕಂಪ್ಲೀಟ್ 100% ಪೆಟ್ರೋಲೇ ಇದೆ. ಸೊ ಡಿಫ್ರೆನ್ಸು ಕೂಡ ನಿಮ್ಗೆ ಹೆಂಗೆ ಗೊತ್ತಾಗ್ತಾ ಹೋಗುತ್ತೆ ಅಂದರೆ, ಪ್ಯೂರ್ ಪೆಟ್ರೋಲ್ ಆಗಿದ್ರೆ ಫುಲ್ ರೆಡ್ ಸ್ವಲ್ಪ ರೆಡ್ ಕಲರ್ ಬಂದಿರುತ್ತೆ. ಸ್ವಲ್ಪ ಎಥನಾಲ್ ಮಿಕ್ಸ್ ಆದಂಗೂ ಕೂಡ ಅದು ಆರೆಂಜ್ ಆಗಿ ಬದಲಾವಣೆ ಆಗ್ತಾ ಹೋಗುತ್ತೆ. ಸೊ ಅದು ಡಿಫ್ರೆನ್ಸು. ಸೊ ನೋಡೋಣ ಇದನ್ನೆಲ್ಲ ಏನು ಸರಿ ಮಾಡ್ತಾರೆ ಏನು ಕತೆ ಅಂತ. 2023ಕ್ಕಿಂತ ಹಳೆ ಗಾಡಿ ಆದರೆ ಖಂಡಿತ ಅದು ಪರಿಣಾಮ ಬೀರುತ್ತೆ ಅಂತ ಇದೆ. ಅದ್ರ ಬಗ್ಗೆ ಗೌರ್ಮೆಂಟು ಕರೆಕ್ಟಾಗಿ ಅಡ್ರೆಸ್ ಮಾಡಬೇಕು. ಯಾಕೆ ಇಷ್ಟೊಂದು ಅವಸರದಲ್ಲಿ ಪುಷ್ ಮಾಡ್ತಾ ಇದೆ. 2030 ಇದ್ದಿದ್ದು ಟಾರ್ಗೆಟ್ ಎಥನಾಲ್ 20 ಬ್ಲೆಂಡಿಂಗಿಗೆ. ಸೊ ಸದ್ಯಕ್ಕೆ ಎಥನಾಲ್ 10 ಬ್ಲೆಂಡಿಂಗ್ ಆಗ್ತಾಯಿತ್ತು. 2023ರಿಂದ ಬರೋ ಗಾಡಿಗೆಲ್ಲ ಅದು ಕಂಫರ್ಟಬಲ್ ಆಗೋ ಥರನೇ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ. ಎಥನಾಲ್ 10 ಹಾಕಿದ್ರು ಏನು ಆಗಬಾರ್ದು ಅಂತ. ಬಟ್ ಇದಕ್ಕೆ ನನಗೆ ಈಗ 2030ರಲ್ಲಿ ಇದ್ದಿದ್ದಂಥ ಟಾರ್ಗೆಟ್ನ 2025ಕ್ಕೆ ಮಾಡಿಬಿಟ್ಟಿದ್ದಾರೆ. ಎಥನಾಲ್ 20 5 ವರ್ಷ ಮುಂಚೆನೇ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಗಾಡಿಗಳು ಇನ್ನೂ ರೆಡಿಯಾಗಿಲ್ಲ ಅದಕ್ಕೆ ತಕ್ಕಂಗೆ. ಸೊ ಇದರಿಂದ ಅದೇನೂ ಇಲ್ಲ, ಏನಾಗುತ್ತೆ ಅಂದರೆ ಅದು ತುಂಬ ಕೊರೋಸಿವ್ ನೇಚರ್ ಅಂತಂದರೆ ಅದು ಎಥನಾಲು ತುಂಬ ಒಂದು ಬೇಗ ಒಂದನ್ನು ಎಲ್ಲದನ್ನು ಕರಗಿಸ್ಬಿಡುತ್ತೆ. ಸೊ ಯಾವುದು ಮೇಯ್ನಾಗಿ ಪ್ಲಾಸ್ಟಿಕ್ಕು, ರಬ್ಬರು ಈ ಥರದ್ದೆಲ್ಲ ಇರುತ್ತಲ್ಲ ಸಿಲಿಂಡ್ರಲ್ಲಿ ಅಥವಾ ಆ ಫ್ಯೂಯಲ್ ಟ್ಯಾಂಕಲ್ಲಿ ಈ ಥರದ್ರಲ್ಲಿ ಇರೋ ರಬ್ಬರ್ ಪೊರ್ಷನು, ಪ್ಲಾಸ್ಟಿಕ್ ಪೊರ್ಷನ್ ಇರುತ್ತಲ್ಲ, ಅದೆಲ್ಲ ಕರ್ಗೋಗುವಂಥ ಸಾಧ್ಯತೆ ಇರುತ್ತೆ ಎಥನಾಲ್ ಬಂದರೆ ಅಂತ. ಬಟ್ ಪೊಲ್ಯೂಷನಿಗೆ ಒಳ್ಳೆಯದು, ಎನ್ವೈರ್ಮೆಂಟಿಗೆ ಕಮ್ಮಿ ಹೊಗೆನ ಬಿಡುತ್ತೆ, ಕಾರ್ಬನ್ ಎಮಿಷನ್ ಕಮ್ಮಿ ಆಗುತ್ತೆ, ಜೊತೆಗೆ ದುಡ್ಡು ಕೂಡ ಸಖತ್ ಉಳಿಯುತ್ತೆ. ಮಿಕ್ಸ್ ಮಾಡಿದ್ರೆ ಇಂಪೋರ್ಟು ನಮಗೆ ಭಾರ ಕಮ್ಮಿ ಆಗುತ್ತೆ, ಎಲ್ಲ ಸರಿ. ಬಟ್ ಅದನ್ನ ಹಂತವಾಗಿ ಕರೆಕ್ಟಾಗಿ ಗೈಡ್ಲೈನ್ಸ್ ಕೊಟ್ಟು ಆ ರೀತಿಯಾಗಿ ತೊಗೊಂಡು ಹೋಗಲಿ ಅಂತ ಅಷ್ಟೇ ಕೇಳ್ಕೊಳ್ಳೋವಂಥದ್ದು. ಅಥವಾ ಪ್ರೈಸ್ ಆದರೂ ಕಮ್ಮಿ ಮಾಡಬೇಕಲ್ವ ಜನಕ್ಕೆ. ಸೊ ₹100 ಮೇಲೆ ಕೊಡ್ತಾ ಇದ್ದೀವಿ, 20% ಅದರಲ್ಲಿ ಪೆಟ್ರೋಲೇ ಅಲ್ಲ ಅಂತಂದರೆ ಏನದು. ಸೊ ಅದು ಚೇಂಜ್ ಆಗ್ತಾ ಹೋಗಬೇಕು. ಸೊ IOC ರಿಸಲ್ಟ್ಸ್ ಇತ್ತು, ನೆನ್ನೆ BPCL ರಿಸಲ್ಟ್ಸ್ ಇತ್ತು. ನೋಡಿ BPCLಲ್ಲಿ ರಿಸಲ್ಟ್ ಚೆನ್ನಾಗಿ ಬಂದಿದೆ. ಇನ್ನೊಂದು ಇವ್ರದೇ ಕಂಪ್ನಿ ಯಾವುದು, ಒಂದು BPCL, ಇನ್ನೊಂದು ONGC ಅಂತ ಕಾಣಿಸುತ್ತೆ. ಒಂದರಲ್ಲಿ ರಿಸಲ್ಟ್ ಚೆನ್ನಾಗಿ ಬಂದಿದೆ, ಒಂದರಲ್ಲಿ ರಿಸಲ್ಟ್ ಚೆನ್ನಾಗಿ ಬಂದಿಲ್ಲ. ಯಾಕೆ ಅಂದರೆ ಒಂದು ಗ್ಯಾಸ್ ರಿಲೇಟೆಡು, ಒಂದು ನಿಮಗೆ ಗೊತ್ತಿದೆ, ಒಂದು ಪೆಟ್ರೋಲ್ ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ಗಿಂದು. ಸೊ BPCLಲ್ಲಿ 141% ಜಂಪ್ ಬಂದಿದೆ. ಆದರೆ ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಕಂಪ್ನಿನಲ್ಲಿ 10% ಸ್ಲಿಪ್ ಆಗಿದೆ, ಲೋಯರ್ ಆಯಿಲ್ ಪ್ರೈಸ್. ಯಾಕೆ ಅಂದರೆ ಅವರು ಮಾರೋರಾಗಿರ್ತಾರೆ. ಒಂದು ಪ್ರೊಡಕ್ಷನ್ ಕಂಪ್ನಿ ಆಗಿರುತ್ತೆ, ಇನ್ನೊಂದು ಡಿಸ್ಟ್ರಿಬ್ಯೂಷನ್ ಕಂಪ್ನಿ ಆಗಿರುತ್ತೆ. ಸೊ ಪ್ರೊಡಕ್ಷನ್ ಕಂಪ್ನಿಗೆ ಕ್ರೂಡ್ ಬೆಲೆ ಕಮ್ಮಿ ಆಯಿತು ಅಂದರೆ ಅವರಿಗೆ ಲಾಭ ಕಮ್ಮಿ ಆಗುತ್ತೆ. ಯಾಕೆಂತಂದರೆ ಅವರು ಕಮ್ಮಿ ಬೆಲೆಗೆ ಡಿಸ್ಟ್ರಿಬ್ಯೂಷನ್ ಕಂಪ್ನಿಯವ್ರು ಬಂದು ತೊಗೊಂಡು ಹೋಗ್ತಾರೆ. ಡಿಸ್ಟ್ರಿಬ್ಯೂಷನ್ ಕಂಪ್ನಿಯವರಿಗೆ ಲಾಭ ಯಾಕೆ ಅಂದರೆ ಕ್ರೂಡ್ ಬೆಲೆ ಕಮ್ಮಿ ಆಗ್ತಾ ಇದ್ರೂ ಕೂಡ ಅವರೇನು ಪೆಟ್ರೋಲ್ ಪ್ರೈಸ್ನ ಕಮ್ಮಿ ಮಾಡಿಲ್ಲ. ಸೊ ಕಮ್ಮಿ ದುಡ್ಡಿಗೆ ಈಗ $70 ಕೊಡ್ತಾ ಇದ್ದಾರೆ ಅಂದರೆ $60 ಕೊಟ್ಟು ತೊಗೊತಾ ಇದ್ದಾರೆ, ಬಟ್ ₹100 ಮಾರ್ತಾ ಇದ್ದಾರಲ್ವ. ಸೊ ಅವರ ಪ್ರಾಫಿಟ್ ಜಾಸ್ತಿ ಆಗುತ್ತೆ. ಸೇಮ್ ಥಿಯರಿ ಇಲ್ಲಿ ಕ್ಲೀನಾಗಿ ಕಾಣಿಸ್ತಾ ಇದೆ ನಿಮಗೆ. ಯಾಕೆಂದರೆ ಒಂದು BPCL ಅನ್ನೋದು ಆಯಿಲ್ ಡಿಸ್ಟ್ರಿಬ್ಯೂಷನ್ ಕಂಪ್ನಿ, ONGC ಅನ್ನೋದು ಆಯಿಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ. ಅವರಿಗೆ ಲಾಭ ಕಮ್ಮಿ ಆಗಿದೆ, ಇವರಿಗೆ ಲಾಭ ಜಾಸ್ತಿ ಆಗಿದೆ. ಜುಬಿಲಿಯಂಟ್ ಫುಡ್ಡು ಪ್ರಾಫಿಟ್ ಜಾಸ್ತಿ ಮಾಡ್ಕೊಂಡಿದ್ದಾರೆ. IRCTCನಲ್ಲಿ ಸುಮಾರು ದಿನದಿಂದ ಇದೇ ಝೋನಲ್ಲಿದೆ. ನೋಡೋಣ ಯಾವ ರೀತಿ ಚೇಂಜ್ ಆಗ್ತಾ ಹೋಗುತ್ತೆ ಅಂತ. ಅದರಲ್ಲೂ ಕೂಡ ಫ್ಲ್ಯಾಟ್ ಬಂದಿದೆ. ಸೊ ಬೇರೆದು ಒಂದಿಷ್ಟು ವಿಶಾಲ್ ಮೆಗಾ ಮಾರ್ಟು, ಮುತ್ತೂಟ್ ಫೈನಾನ್ಸು. ನೋಡಿ ಗೋಲ್ಡ್ ಚೆನ್ನಾಗಾದರೆ ಮುತ್ತೂಟ್ ಫೈನಾನ್ಸು ಚೆನ್ನಾಗಿ ಆಗಬೇಕು, ಗೋಲ್ಡ್ ರೇಟ್ ಚೆನ್ನಾಗಾದರೆ. ಸೊ ನೋಡೋಣ ಅದೆಲ್ಲ ಬಂದಿದೆಯಂತೆ. ಅದೇ ರೀತಿಯಾಗಿ ಯಾಕೋ ಇದು ಅಪ್ಡೇಟ್ ಆಗಿಲ್ಲ, ಬರೀ ಒಂದೊಂದೇ ತೋರಿಸುತ್ತೆ. ನೋಡಿ ನಿನ್ನೆ 530, ಇವತ್ತಿಂದ 530. ಓಕೆ ಸರ್, ಇವತ್ತಿರೋದು IOCದು, ಅಶೋಕ್ ಲೇಲ್ಯಾಂಡು, ವೋಡಾಫೋನ್ ಐಡಿಯಾ, ಪತಂಜಲಿ ಫುಡ್ಸು, ಗ್ಲೆನ್ಮಾರ್ಕು, IRB ಇವ್ರದ್ದೆಲ್ಲ ಇವತ್ತಿದೆ ರಿಸಲ್ಟ್ಸು. ನೋಡೋಣ ಯಾವ ರೀತಿಯಾಗಿ ಬರ್ತಾ ಹೋಗುತ್ತೆ ಅಂತ. ಸುಮಾರು 530 ಕಂಪನಿಗಳ ರಿಸಲ್ಟ್ಸು ಇವತ್ತು ಬರೋದಿದೆ. ಐನಾಕ್ಸು, ಆಸ್ಟ್ರಾಜೆನಕಾ, ಅಮರ ರಾಜಾ ಬ್ಯಾಟ್ರೀಸು, ಹಿಂದೂಸ್ತಾನ್ ಕಾಪರು, 530 ಕಂಪ್ನಿಗಳ ರಿಸಲ್ಟ್ಸು ಇವತ್ತು ಬರೋದಿದೆ. ಅದೇ ರೀತಿಯಾಗಿ ಡಿವಿಡೆಂಡ್ ಆ್ಯಕ್ಷನ್ ಏನಾದ್ರು ಮಾಡಿದ್ದಾರೆ ಅಂತ ನೋಡ್ತಾ ಬರೋದಾದರೆ ರಿಲಯನ್ಸು ₹5.5 ಡಿವಿಡೆಂಡ್ ಕೊಡ್ತಾ ಇದ್ದಾರೆ. ಅದನ್ನು ಬಿಟ್ಟು ಅಂತಂದರೆ ಆಸ್ಟ್ರಲ್ಲು, ಹುಡ್ಕೋ, ಗ್ಲ್ಯಾಂಡ್ ಫಾರ್ಮಾ ಇದರಲ್ಲೆಲ್ಲ ಬಂದಿತ್ತು. ಬೋನಸ್ ಯಾವ್ದ್ರೆಲ್ಲರೂ ಬಂದಿದ್ದಾರಾ ಇದು ನೋಡೋಣ. ಇದು ಮಾಡುತ್ತಾ ನಮಗೆ ಸೆಲೆಕ್ಟ್ ಮಾಡೋಕ್ಕೆ ಒಂದ್ಸಲ ಈ ಲಿಂಕೇ ವರ್ಕ್ ಆಗೋದಿಲ್ಲ.
ಬೋನಸಲ್ಲಿ ಅಂತ ನೋಡ್ತಾ ಬರೋದಾದ್ರೆ ಇದಿಷ್ಟು ಕಂಪ್ನಿಗಳಲ್ಲಿ ಬೋನಸ್ ಬಂದಿದೆ. HDFC ಬ್ಯಾಂಕಲ್ಲಿ 1:1 ಬೋನಸ್ ಎಕ್ಸ್ ಡೇಟ್ 26 ಆಗಸ್ಟ್. ಇದ್ರ ಬಗ್ಗೆ ನಂಗೆ ಗೊತ್ತಿರಲಿಲ್ಲ, ನಾನು ನೋಡ್ಬಿಟ್ಟು ಹೇಳ್ತೀನಿ. ಏನೋ ಬೋನಸ್ ಮಾಡಿದ್ರೆ ಯಾರ್ಯಾರಿಗೆ ಒಂದು ಶೇರ್ ಇದೆಯೋ ಅವರಿಗೆ ಒಂದು ಬೋನಸ್ ಶೇರ್ ಸಿಗುತ್ತೆ HDFC ಬ್ಯಾಂಕಲ್ಲಿ 26 ಆಗಸ್ಟ್ ಒಳಗಡೆ ಇರಬೇಕು ಅಂತ ಅನೌನ್ಸ್ ಮಾಡಿದ್ದಾರೆ. ಯಾವಾಗ ಅನೌನ್ಸ್ ಮಾಡಿದ್ರು? 19 ಜುಲೈಯಲ್ಲೇ ಅನೌನ್ಸ್ ಮಾಡಿದ್ದಾರೆ. ನೋಡಿ, ಅದಕ್ಕೆ ಹೇಳೋದು ಕೆಲವೊಂದು ನ್ಯೂಸ್ಗಳು ಆಚೆ ಈಚೆ ಆಗಿರುತ್ತೆ. HDFC ಬ್ಯಾಂಕಲ್ಲಿ ಯಾರ್ಯಾರು ಇದೆಯೋ ಅವರಿಗೆ ಬೋನಸ್ ಶೇರು ಸಿಗ್ತಾ ಹೋಗುತ್ತೆ. ಬೋನಸ್ ಶೇರ್ ಸಿಕ್ಕಿದ್ರೆ ಸ್ಪ್ಲಿಟ್ ಆಗುತ್ತೆ ಅನಿಸುತ್ತೆ ಪ್ರೈಸು ಕೂಡ. ಇದ್ರ ಬಗ್ಗೆ ನಾನು ಹೆಚ್ಚಿನ ಮಾಹಿತಿ ಕೊಡ್ತೀನಿ, ಇವತ್ತು ಸಂಜೆ ವೀಡಿಯೋದಲ್ಲಿ ಕೊಡ್ತೀನಿ. ಅದೇ ರೀತಿಯಾಗಿ ಸ್ಪ್ಲಿಟ್ಟು ಒಂದಿಷ್ಟು ಕಂಪ್ನಿಗಳಲ್ಲಿ ಸ್ಪ್ಲಿಟ್ ಆಗ್ತಾ ಇದೆ, ಬೋನಸ್ ಕೊಟ್ಟಿದ್ದಾರೆ. ಇದೆಲ್ಲ ನೋಡಿ ನೋಡ್ತಾ ಹೋಗ್ಬೋದು. ರೈಟ್ಸ್ ಇಶ್ಯೂನು ಬೇಕಾದ್ರೆ ಯಾರಿಗಾರು ಇಂಟ್ರೆಸ್ಟ್ ಇದೆ ಅಂದರೆ ಇಲ್ಲಿ ಅಪ್ಕಮಿಂಗ್ ರೈಟ್ಸ್ ಇಶ್ಯೂ ಯಾವುದಿದೆ ಎಲ್ಲ ಸಿಗ್ತಾ ಹೋಗುತ್ತೆ. ಇದು ಕಾರ್ಪೊರೇಟ್ ಆ್ಯಕ್ಷನ್ ನೋಡೋದಕ್ಕೆ ಇದು ಬೆಸ್ಟ್ ಅಂತ ಅನಿಸ್ತು. ಸೊ ಇನ್ಫ್ಲೇಷನ್ ಡೇಟಾ ಬರೋದಿತ್ತಲ್ವ ಯಾವುದರಲ್ಲಿ, ನಿನ್ನೆ US ಮಾರ್ಕೆಟಲ್ಲಿ ಇನ್ಫ್ಲೇಷನ್ ಡೇಟಾ ಬರೋದಿತ್ತು. ಏನಾಯಿತು ಅಂತ ಗೊತ್ತಿಲ್ಲ, ನೋಡಿದವರು ನೋಡ್ಬಿಟ್ಟು ಹೇಳಿ. ಇನ್ಫ್ಲೇಷನ್ ಡೇಟಾ ಹೋಪ್ಫುಲಿ ಸೇಮೇ ಬಂದಿದೆ ಅಂತ ಅನ್ಕೊತೀನಿ ನಾನು, ಏನು ಚೇಂಜಸ್ ಆಗಿಲ್ಲ ಅಂತ US ಇಂದು. ನಿನ್ನೆ ಅಲ್ಲ ಮೊನ್ನೆನೇ ಇದ್ದಿದ್ದು, ಮಂಗಳವಾರನೇ ಇದ್ದಿದ್ದು. ಸೊ ಫಾಲೋಅಪ್ ಮಾಡೋಕ್ಕಾಗಿಲ್ಲ ನನಗೆ. US ಇನ್ಫ್ಲೇಷನ್ ಡೇಟಾ ಏನು ಬಂದಿದೆ ಅಂತ ಒಂದ್ಸಲ ಚೆಕ್ ಮಾಡಿಬಿಟ್ಟು ಹೇಳಿ, ಯಾರಾದರೂ ಕಮೆಂಟ್ ಮಾಡಿ. ಸೊ ಇದನ್ನು ಬಿಟ್ಟರೆ RBI ಅವರು ಸ್ವಲ್ಪ ಹುಷಾರಾಗಿ ಎಗಳನ್ನು ಯೂಸ್ ಮಾಡ್ಕೋಬೇಕು ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಜೊತೆಗೆ ರುಪಿನಲ್ಲಿ ಒಂದೇ ದಿನದ ಸಿಂಗಲ್ ಗೇನ್ ಇನ್ ಅ ಮಂತ್ ಅಂತ ಬಂದಿತ್ತು. ಇದು ಅಂದರೆ ಬಿದ್ದಿರುವಂಥದ್ದು ಕಾರಣದಿಂದಾಗಿ. ಸೊ ನೋಡೋಣ, ಇನ್ನು ಅಂದರೆ ಪ್ರತಿದಿನ ಮೇಲ್ಗಡೆನೇ ಹೋಗ್ತಿತ್ತಲ್ಲ ಜುಲೈಯಿಂದ. ಸೊ ಇಷ್ಟು ದೊಡ್ಡ ಕರೆಕ್ಷನ್ ಆಗಿರುವಂಥದ್ದು ಮೊನ್ನೆನೇ ಅಂತ ಸುದ್ದಿ ಬಂದಿತ್ತು. ಸೊ ಮತ್ತೆ 15,000 ಕೋಟಿ SBI ಅವರು ರೈಸ್ ಮಾಡ್ತಾ ಇದ್ದಾರೆ ಅಂತ ಕೇಳಿದರೆ, Tier 2 ಬಾಂಡ್ಗಳ ಮೂಲಕ ರೈಸ್ ಮಾಡ್ತಾ ಇದ್ದಾರೆ ಅಂತ. ಈ ಥರ ಒಂದಿಷ್ಟು ಸುಮಾರು ನ್ಯೂಸ್ಗಳಿದೆ. ತುಂಬ ಒಂದು ಇವೆಂಟ್ಫುಲ್ ವೀಕ್ ಆಗಿದೆ. ಅವ್ರನ್ನ ಮೀಟ್ ಮಾಡ್ತಾ ಇರೋದು, ಇವ್ರನ್ನ ಮೀಟ್ ಮಾಡ್ತಾ ಇರೋಂಥದ್ದು. ಸೊ ಇವಾಗ ಎಲ್ಲ ರುಪಿನಲ್ಲೇ ವ್ಯವಹಾರ ಮಾಡೋಣ ಅಂತ ಹೇಳ್ತಾ ಇರೋಂಥದ್ದು, ಈ ಥರದ್ದೆಲ್ಲ ಸುಮಾರು ಬರ್ತಾ ಇದೆ ಸುದ್ದಿಗಳು. ಇದ್ರ ಮಧ್ಯದಲ್ಲಿ ಮಾರ್ಕೆಟು ಇವತ್ತು ಯಾವ ರೀತಿಯಾಗಿ 24,700 ಟೆಸ್ಟ್ ಮಾಡುತ್ತೆ ಅನ್ನೋದ್ರ ಮೇಲೆ ಗೊತ್ತಾಗ್ತಾ ಹೋಗುತ್ತೆ. ಲಾಂಗ್ ವೀಕೆಂಡ್ ಅಗೇನ್ ಹೇಳ್ತಾ ಇದ್ದೀನಿ, ಪೊಸಿಷನ್ನ ಉಳಿಸ್ಕೊಳಕ್ಕೆ ಹೋಗ್ಬಿಡಿ. ಇವತ್ತು ಎಕ್ಸ್ಪೈರಿ ಆಗೋಯ್ತು ಅಂತಂದರೆ ನಾಳೆ ರಜಾ, ಇನ್ನು ನಾವು ಓಪನ್ ಆಗೋಂಥದ್ದು ಸೋಮವಾರನೇ ಮಾರ್ಕೆಟು. ಹಾಗಾಗಿ ಪೊಸಿಷನ್ನ ಕ್ಯಾರಿ ಮಾಡಿಬಿಡಿ. ಇವತ್ತೊಂದು ಒಳ್ಳೆ ರೀತಿಯಿಂದ ಕ್ಲೋಸಿಂಗ್ ಕೊಡುತ್ತೆ ಅಂತ ಅನ್ನಿಸ್ತಾ ಇದೆ ಮಾರ್ಕೆಟು. ನೋಡೋಣ ಅಂತ ಏನಾಗುತ್ತೆ ಅಂತ. ಜೊತೆಗೆ ಟರ್ಮ್ ಇನ್ಶೂರೆನ್ಸ್ ಇನ್ನೂ ಯಾರಾದರೂ ಮಾಡಿಸಿಲ್ಲ ಅಂತಂದರೆ ಪ್ರತಿ ವಿಡಿಯೋದ ಕೆಳಗಡೆ ಪಿನ್ ಕಾಮೆಂಟಲ್ಲಿ ಟರ್ಮ್ ಇನ್ಶೂರೆನ್ಸ್ ಫಾರ್ಮ್ನ ಕೊಟ್ಟಿರ್ತೀನಿ. ಅದನ್ನು ಫಿಲಪ್ ಮಾಡಿದ್ರೆ ಬಜಾಜ್ ಸಿಬ್ಬಂದಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾ ಹೋಗ್ತಾರೆ. ಸೊ ಆದಷ್ಟು ಬೇಗ ಸೂಕ್ತವಾದ ವಿಮೆಯನ್ನು ತಗೊಳ್ಳಿ ಅನ್ನೋದು ನನ್ನ ಒಂದು ಚಾನಲ್ನ ಆಶಯ ಆಗಿತ್ತು. ಹೋದ ವರ್ಷ ಕೂಡ ಇದ್ರ ಬಗ್ಗೆ ಮಾತಾಡಿದ್ವಿ, ಯಾವ್ಯಾವೆಲ್ಲ ಪ್ಯಾರಾಮೀಟರ್ನ ಚೆಕ್ ಮಾಡಬೇಕು ಅಂತ. ಈ ವರ್ಷ ಬಜಾಜ್ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಇದೆ. ಸ್ಯಾಲರಿಡ್ ಆಗಿರಲಿ, ಸ್ವ ಉದ್ಯೋಗಿ ಆಗಿರಲಿ, ಇಬ್ಬರಿಗೂ ಕೂಡ ಆಪ್ಷನ್ ಇರುತ್ತೆ. ಪ್ರತಿ ವಿಡಿಯೋದ ಪಿನ್ ಕಮೆಂಟಲ್ಲಿ ನಾನು ಕೊಡ್ತಾ ಇರ್ತೀನಿ, ವಿಡಿಯೋನು ಕೊಡ್ತಾ ಇರ್ತೀನಿ, ಫಾರ್ಮ್ನು ಕೊಡ್ತಾ ಇರ್ತೀನಿ. ದಯವಿಟ್ಟು ಅದನ್ನು ಉಪಯೋಗಿಸ್ಕೊಳ್ಳಿ ಅಂತ ಕೇಳ್ಕೊತೀನಿ. ಅದೇ ರೀತಿಯಾಗಿ 2025 ನಮ್ಮ ಚಾನಲ್ ಮಿಷನ್ ಎಮರ್ಜೆನ್ಸಿ ಫಂಡನ್ನು ಬಿಲ್ಡ್ ಮಾಡುವಂಥದ್ದು. ಪ್ರತಿ ತಿಂಗಳು ಎಷ್ಟಾಗುತ್ತೋ ಅಷ್ಟನ್ನು ಎಮರ್ಜೆನ್ಸಿ ಫಂಡಿಗೆ ಅಂತ ತೆಗೆದಿಡ್ತಾ ಬನ್ನಿ ಅಂತ ಕೇಳ್ಕೊತೀನಿ. ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿಬಿಟ್ಟು ಸಿಗೋಣಂತೆ. ವೀಕೆಂಡಲ್ಲಿ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ ಇವತ್ತು ಸಂಜೆ. ಎಲ್ಲರಿಗೂ ನಮಸ್ಕಾರ.